SSLC ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ SSLC ಮುಖ್ಯ ಪರೀಕ್ಷೆಗಾಗಿ ಒಂದು ಅತ್ಯಂತ ಮುಖ್ಯವಾದ ಮಾಡೆಲ್ ಕ್ವಶನ್ ಪೇಪರ್ 3 ಇದರ ಸಂಪೂರ್ಣ ಉತ್ತರಗಳನ್ನು ಈಗ ನಾವು ನೋಡೋಣ. ಇದು ನಿಮ್ಮ ಪರೀಕ್ಷೆಗೆ ತುಂಬ ಸಹಾಯಕವಾಗ್ತದೆ. ಏಕೆಂದರೆ ಬಹಳಷ್ಟು ಹುಡುಗರು ಮೊದಲು ಬಿಟ್ಟಂತಹ 2 ಪ್ರಶ್ನೆ ಪತ್ರಿಕೆಗಳನ್ನು ಅವುಗಳ ಉತ್ತರಗಳನ್ನು ನೋಡಿದ್ದಾರೆ, ನಂತರ ಬಿಟ್ಟಂತಹ ಈ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಲ್ಲ. ಇಲ್ಲಿ ನೋಡಿ, 4 ಆಲ್ಟರ್ನೇಟಿವ್ಸ್ ಆರ್ ಗಿವನ್ ಫಾರ್ ಈಚ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಕಂಪ್ಲೀಟ್ ಸ್ಟೇಟ್ಮೆಂಟ್ ಅಂತ ಕೊಟ್ಟಿರ್ತಾರೆ. ಮೊದಲನೇದರಲ್ಲಿ ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ಅ ಲ್ಯಾಂಗ್ವೇಜ್ ಫಂಕ್ಷನ್. ನೋಡಿ, ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್. ನೋಡಿ, ನಾನು ಬೇಗ ಹೇಳ್ತಾ ಹೋಗ್ತೀನಿ, ವಿಡಿಯೋ ದೊಡ್ಡದಾಗೋದ್ರಿಂದ. ಒಂದೇದು ನೋಡಿ, ಐ ಕ್ಯಾನ್ ಪ್ಲೇ ವೆರಿ ವೆಲ್ ಅನ್ನೋದು ಏನು ತೋರಿಸ್ತದೆ? ಎಬಿಲಿಟಿ. ಆರ್ಡರ್, ಸೀಕಿಂಗ್ ಪರ್ಮಿಷನ್, ಎಬಿಲಿಟಿ, ಸಜೆಷನ್. ನಾನು ಚೆನ್ನಾಗಿ ಆಡಬಲ್ಲೆ ಅನ್ನೋದು ನಮ್ಮ ಎಬಿಲಿಟಿಯನ್ನು ತೋರಿಸ್ತದೆ. ರೀಡ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್. ಎರಡನೇದ್ರಲ್ಲಿ ಇಫ್ ಯುವರ್ ಪೇರೆಂಟ್ಸ್ ಹ್ಯಾಡ್ ಅರ್ನ್ಡ್ ಇನಫ್ ಮನಿ ದೇ ವುಡ್ ಹ್ಯಾವ್ ಸೆಂಟ್ ಯು. ವುಡ್ ಹ್ಯಾವ್ ಅಂತ ಬರ್ತದೆ. Read the following and choose a infinitive. Jyoti prepared to answer all the questions correctly. ಇಲ್ಲಿ read the following and choose a infinitive ಯಾವುದು? To answer ಅನ್ನೋದು ಬಿ. Fill in the blank with the correct phrasal verb. Shamita made up her mind to join the Indian Army. ನೋಡಿ, brought up, gave in, set out ಅನ್ನೋದಕ್ಕಿಂತ made up ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. Do as directed. Which one of the following words has 2 syllables? ನೋಡಿ, ಫೀಚರ್ ಅನ್ನೋದು ಫೀಚರ್ ಅನ್ನೋದು 2 syllables. ಕಂಬೈನ್ ದ ವರ್ಡ್ ಇನ್ ದ ಕಾಲಮ್ ಎ ವಿತ್ ಇಟ್ಸ್ ಕಲೋಕೇಟಿವ್ ವರ್ಡ್. ಹ್ಯಾಂಡ್ ಬ್ಯಾಗ್. ನೋಡಿ, ಹ್ಯಾಂಡ್ ಅಂದಲ್ಲಿ ಬ್ಯಾಗ್ ಅನ್ನೋದು ಹೊಂದುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್. ಈ ರೀತಿ ಈ ಪ್ರಶ್ನೋತ್ತರಗಳನ್ನು ನೀವು ನೋಡ್ತಾ ಹೋಗಿ, ಅಲ್ಲಲ್ಲಿ ನಿಮಗೆ ಫಾಸ್ಟ್ ಅನಿಸಿದರೆ ಪಾಸ್ ಮಾಡಿಕೊಂಡು ಉತ್ತರಗಳನ್ನು ನೀವು ನೋಡ್ತಾ ಹೋಗ್ಬೋದು. ನೋಡಿ, ಎಲ್ಲ ಉತ್ತರಗಳನ್ನು ಕೊಡಲಾಗಿದೆ. ಇದೇ ಪ್ಯಾಟರ್ನಲ್ಲಿ, ಇದೇ ಮಾದರಿಯಲ್ಲಿ ನಿಮಗೆ ಮುಖ್ಯ ಪರೀಕ್ಷೆಯಲ್ಲಿ ಕೂಡ ಪ್ರಶ್ನೆಗಳು ಬರ್ತವೆ. ನೋಡಿ, ಚೇಂಜ್ ಇಂಟು ಕಂಪ್ಯಾರೇಟಿವ್ ಡಿಗ್ರಿ 14th. ಡ್ಯಾರನ್ ಈಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಸ್ಟೂಡೆಂಟ್ ಇನ್ ಅವರ್ ಸ್ಕೂಲ್ ಅನ್ನೋದು ಡ್ಯಾರನ್ ಈಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಎನಿ ಅದರ್ ಸ್ಟೂಡೆಂಟ್ ಇನ್ ಅವರ್ ಸ್ಕೂಲ್. ಕಂಪ್ಯಾರೇಟಿವ್ ಡಿಗ್ರಿ ಮಾಡಿದಾಗ ಹಾಗಾಗ್ತದೆ. ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್. ವಿನಯ್ ಬ್ರೋಕ್ ಆಲ್ ದ ರೆಕಾರ್ಡ್ಸ್. ಆಲ್ ದ ರೆಕಾರ್ಡ್ಸ್ ವೇರ್ ಬ್ರೋಕನ್ ಬೈ ವಿನಯ್. ನೋಡಿ, ಇಲ್ಲಿ ಕನ್ವರ್ಸೇಷನನ್ನು ನೋಡ್ಕೊಳ್ಳಿ. ಇಲ್ಲಿ ಫಾಲೋವಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 errors. ನೋಡಿ, ಬಾಲೇಶ್ವರ್ ಅಲ್ಲಿ ಸ್ಮಾಲ್ ಬಿ ಬರೆದಿದ್ದಾರೆ. ಪಾಂಡರ್ಡ್ ಅನ್ನುವಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, DA ಅಂತ ಬರೆದಿದ್ದಾರೆ. Answer the following questions in 2 to 3 sentences each. Baleshwar Mishra had a good memory. Give examples. ನೋಡಿ, ಅವನು ಫೋನ್ ನಂಬರ್ ನೆನ್ಪಿಟ್ಕೊಂಡು ಒಮ್ಮೆ ಅವಳು ಹೇಳಿದ್ರಾಗ ನೆನ್ಪಿಟ್ಕೊಂಡು ಇದನ್ನು ಮಾಡ್ತಾನೆ. ಅದನ್ನು ನೀವು ಬರೀಬೇಕು. ಹೌ ಡಿಡ್ ದ ಓಲ್ಡ್ ಮ್ಯಾನ್ ಗ್ರೀಟ್ ದ ಪೀಪಲ್ ಹೂ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ಹಿಮ್. ಯಾವ ರೀತಿ ಅವ್ರನ್ನ ಸ್ವಾಗತ ಮಾಡಿದ. ಹೌ ಕ್ಯಾನ್ ವಿ ಪ್ರೂವ್ ದ್ಯಾಟ್ ಡಾಕ್ಟರ್ B.R. ಅಂಬೇಡ್ಕರ್ ವಾಸ್ ಎ ಪ್ರಾಮಿನೆಂಟ್ ಚಾಂಪಿಯನ್ ಆಫ್ ದ ಡಿಪ್ರೆಸ್ಡ್ ಕ್ಲಾಸಸ್ ಇನ್ ಇಂಡಿಯಾ. ನೋಡಿ, ಉತ್ತರಗಳನ್ನು ಡಾರ್ಕ್ ಆಗಿ ಕೊಡಲಾಗಿದೆ. ಹೌ ಈಸ್ ಪರ್ಸ್ಯೂಟ್ ಆಫ್ ಸೈನ್ಸ್ ಆ್ಯನ್ ಎಕ್ಸೈಟಿಂಗ್ ಅಡ್ವೆಂಚರ್. ದ ಪೊಯೆಟ್ ಈಸ್ ಅನ್ಶೂರ್ ಅಬೌಟ್ ಹಿಸ್ ರಿಟರ್ನ್ ಫ್ರಾಮ್ ದ ಸ್ಪೇಸ್. ಗಿವ್ ಎಕ್ಸಾಂಪಲ್ಸ್. ನಂತರ ನೋಡಿ, 23ನೇ ಪ್ರಶ್ನೆ. ವೈ ಡಿಡ್ ಮಿಸ್ಟರ್ ಪಾಟೀಲ್ ಹೆಲ್ಪ್ ಮೋಹನ್ಸ್ ಫ್ಯಾಮಿಲಿ. ನೋಡಿ, 23 ಕ್ವಶನ್ಸ್ಗೆ 6 ಇದೆ. ಹೌ ಡಿಡ್ ಡಿಕಿ ಡೋಲ್ಮಾ ಫೀಲ್ ಆಫ್ಟರ್ ಸ್ಕೇಲಿಂಗ್ ದ ಮೌಂಟ್ ಎವರೆಸ್ಟ್. ನೋಡಿ, ಎಲ್ಲ ಉತ್ತರಗಳನ್ನು ನೀಟಾಗಿ ಕೊಡಲಾಗಿದೆ, ನೋಡ್ತಾ ಹೋಗಿ. ಹನೀಫ್ ವಾಸ್ ಆನ್ ಆಲ್ರೌಂಡರ್. ಜಸ್ಟಿಫೈ. ಅಥವಾ ವೈ ಡು ಯು ಥಿಂಕ್ ವಾಂಜಿಯಾ ವೆಂಟ್ ಇನ್ ಸರ್ಚ್ ಆಫ್ ಬರ್ಡ್ ಆಫ್ ಹ್ಯಾಪಿನೆಸ್. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 5 to 6 sentences each. ನಲ್ಲಿ ನ್ಯಾರೇಟ್ ದ ಇನ್ಸಿಡೆಂಟ್ ದಟ್ ಇನ್ಸ್ಪೈರ್ಡ್ ಸತೀಶ್ ಟು ಬಿಕಮ್ ಎನ್ ಆರ್ಟಿಸ್ಟ್. ನೋಡಿ, 3 marks ಕ್ವಶನ್, 5 to 6 sentences ಬರೀಬೇಕು ನೀವು. ಇನ್ನು ನೆಕ್ಸ್ಟ್ 26 ನೋಡಿ. ಜಾರ್ಜ್ ಪ್ಲೇಯರ್ ವಾಸ್ ಎನ್ ಔಟ್ಸ್ಟ್ಯಾಂಡಿಂಗ್ ಮ್ಯೂಸಿಷಿಯನ್ ಬಟ್ ಎ ಪ್ಯಾಥೆಟಿಕ್ ಫಿಗರ್. ಎಕ್ಸ್ಪ್ಲೇನ್.
Next, read the following extracts and answer the questions that follow. Can I have a lamp burning in the room? Now, who is I here? Swami. Who was it asked to? Swami's father. Why did the speaker want a lamp burning? Swami did not have courage to sleep alone in the office room. He was afraid of darkness. A walk in the park might make you feel better. Who made this statement? Aunt Sushila. Whom was this said? Answer Smita. Why does the speaker suggest this? ಎಲ್ಲ ನೋಡ್ತಾ ಹೋಗಿ ಆನ್ಸರ್ಗನ್ನು. ನೆಕ್ಸ್ಟ್ ನೋಟ್ 29th. What does the child stand between me and death? 30th. Is there no song that I can sing of you? ನೋಡಿ ಮದರ್ ಇಂಡಿಯಾದಿಂದ. Given below is a profile of Lal Bahadur Shastri. Write a paragraph using the clues given below. ಈ ರೀತಿ ಕ್ಲೂಸ್ ಅನ್ನು ಕೊಟ್ಟು ಪ್ರೊಫೈಲನ್ನು ಬರೀಲಿಕ್ಕೆ ಹೇಳ್ತಾರೆ. ಅದಕ್ಕೆ 3 marks. ನೀಟಾಗಿ ಸೆಂಟೆನ್ಸ್ ಮಾಡಿ ಬರಿಬೇಕಷ್ಟೆ. And develop the story using the clues given below. ಈ ರೀತಿ fill in the blanks ಟೈಪ್ ಇದನ್ನು ಕೊಟ್ಟಿರ್ತಾರೆ. ನೀವು ಸರಿಯಾದ ಇದನ್ನು ಯೂಸ್ ಮಾಡಿ ಇಲ್ಲಿ ತೆಳಗೆ ಕೊಟ್ಟಿರುವಂತೆ ಸ್ಟೋರಿ ಮಾಡಬೇಕು. ಅದನ್ನು ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ. ಈ ರೀತಿ ಒಂದು ಪಿಕ್ಚರನ್ನು ಕೊಟ್ಟು ಅದರ ಬಗ್ಗೆ ಡಿಸ್ಕ್ರಿಪ್ಷನನ್ನು ಬರೀಲಿಕ್ಕೆ ಹೇಳ್ತಾರೆ. ಇದು ಯಾವ ಮಾಡೆಲಲ್ಲಿ ಬರ್ತವೆ ಅನ್ನೋದು ನಿಮಗೆ ಇದರಿಂದ ಗೊತ್ತಾಗ್ತದೆ. ಇನ್ನು ಕೋಟ್ ಫ್ರಮ್ ಮೆಮ್ರಿ. ನೋಡಿ, ಕೆಲವೊಂದು ಫಿಕ್ಸ್ ಪೊಯಮ್ ಸ್ಟ್ಯಾನ್ಸಾ ಇವೆ, ಅವನ್ನಷ್ಟೇ ಕೇಳ್ತಾರೆ. ಅವನ್ನ ನೀವು ಕರೆಕ್ಟಾಗಿ ಬಾಯ್ಪಾಟ್ ಮಾಡಿಕೊಂಡ್ರೆ ಅನುಕೂಲ ಆಗ್ತದೆ. ನೋಡಿ, ಇಟ್ ಈಸ್ ಎನ್ಥ್ರೋನ್ಡ್, ಯು ಟಾಕ್ ಆಫ್, ಅವನ್ನ ನೀವು ಕರೆಕ್ಟಾಗಿ ಇದನ್ನು ಮಾಡ್ಕೋಬೇಕು. ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ. ಒಂದು ಪ್ಯಾಸೇಜ್ ಕೊಟ್ಟು ಆನ್ಸರ್ ಮಾಡಲಿಕ್ಕೆ ಹೇಳ್ತಾರೆ. ನೆಕ್ಸ್ಟ್ ನೋಡಿ, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಇನ್ ಅಬೌಟ್ 8 to 10 sentences. ಹೌ ಡಿಡ್ ದ ಗ್ರ್ಯಾಂಡ್ ಮಾ ಗೆಟ್ ಹರ್ ವಿಶ್ ಆಫ್ ಲಿವಿಂಗ್ ಇನ್ ದ ಟ್ರೀ ಹೌಸ್ ಫುಲ್ಫಿಲ್ಡ್? 4 mark question. How does the Mother Earth express her emotions in the poem I Am the Land? Next are the sailors regained their confidence to overcome the dangerous storm in the poem Ballad of Tempest. Interpret. Essay ಕೇಳಿದೆ. Write an essay on any one of the following. Importance of physical exercises, internet, need of moral education. ಎಲ್ಲ ಇವನ್ನು ಕೂಡ ಎಸ್ಸೆಯನ್ನು ಕೂಡ ಇಲ್ಲಿ ಬರೀಲಾಗಿದೆ. ಅವನ್ನು ಕೂಡ ನೀವು ನೋಡ್ಬೋದು ಯಾವ ರೀತಿ ಬರೀಬೇಕು ಅನ್ನೋದು. ಬಹಳಷ್ಟು ಸಾರಿ ಈ ಎಸ್ಸೆಗಳು ರಿಪೀಟ್ ಆಗೋ ಚಾನ್ಸ್ ಇದೆ. ಇಂಪಾರ್ಟೆಂಟ್ ಎಸ್ಸೆ ಯಾವುವು ಅನ್ನೋದನ್ನು ಕೂಡ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ನೀವು ಪ್ಲೇಲಿಸ್ಟ್ನಲ್ಲಿ ನೋಡ್ಬೋದು. ನೀಡ್ ಆಫ್ ಮಾರಲ್ ಎಜುಕೇಷನ್ ನೋಡಿ. ನೋಡಿ, ಇದಲ್ಲದೆ ನಿಮಗೆ ಲೆಟರ್ ರೈಟಿಂಗ್ ಕೂಡ ಕೇಳ್ತಾರೆ, ಅದನ್ನು ಕೂಡ ಇಲ್ಲಿ ನೀಟಾಗಿ ಕೊಟ್ಟಿದ್ದಾರೆ ನೋಡಿ. ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ. ನೋಡಿ, ಇಮ್ಯಾಜಿನ್ ಯುವರ್ ಮಾಣಿಕ್ಯ ಮಂಜುಳಾ ಗೌರ್ಮೆಂಟ್ ಹೈಸ್ಕೂಲ್ ಕುಂದಾಪುರ್. ರೈಟ್ ಎ ಲೆಟರ್ ಟು ಯುವರ್ ಫಾದರ್ ಇನ್ವೈಟಿಂಗ್ ಹಿಮ್ ಟು ಪೇರೆಂಟ್ಸ್ ಮೀಟಿಂಗ್ ಆ್ಯಟ್ ಯುವರ್ ಸ್ಕೂಲ್. ಆರ್ ಬೇರೆ ಇನ್ನೊಂದು ಕೊಟ್ಟಿದ್ದಾರೆ. ನೀಟಾಗಿ ಯಾವ ರೀತಿ ಲೆಟರ್ ರೈಟಿಂಗ್ ಬರಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ. ಇಲ್ಲಿವರೆಗೆ ಈ ಪ್ರಶ್ನೆ ಪತ್ರಿಕೆಯನ್ನು ನೋಡಿದೆವು. ಈಗಾಗಲೇ ಫಸ್ಟ್ ಮತ್ತು ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರ್ದ ಆನ್ಸರ್ಗಳನ್ನು ಕೂಡ ವಿಡಿಯೋ ಮಾಡಿದ್ದೀನಿ. ಅವನ್ನು ಕೂಡ ನೋಡಿ ಮತ್ತೆ ಭೇಟಿಯಾಗೋಣ.